ಯಾಕಮ್ಮ ವಿಚಾರಿಸಕ್ಕೆ ಅಂತ ಬಂದು ಮಿಷನ್ ಕೇಳ್ತಾ ಇದೀಯಾ? ನೀರ್ ಕೊಟ್ಬಿಟ್ಟು ನೀನ್ ಸಾಯ್ಗಂಟ ನನ್ಗೂಟ ಆಗ್ತೀಯಾ ಅಂತ ಜಗಳಕ್ಕೆ ಬಿದ್ದೋದಪ್ಪ. ನಮ್ ಬಾವನ್ಗೆ ಹೇಳಿ ಫಸ್ಟ್ ಅವರೇ ನನ್ ಮಿಷಿನ್ ಕೊಡ್ಸಿದವ್ರೆ. ಅವ್ರ ಕೈಯಿಂದ ಕಾಸು ಹಾಕಿ ತಗೊಂಡ್ ಬಂದು ನನ್ಗೆ ಇಟ್ಟಿದ್ರು ನಮ್ಮ ಅವನ ಮನೇಲಿ. ಹೇಳ್ತಿರ್ಲಿಲ್ಲ. ಯಾಕ್ರಿ ಏನ್ರಿ ಅದ್ ಗೊತ್ತಿಲ್ಲ, ನಮ್ಮ ಯಜಮಾನ್ ಕೇಳ್ಬೇಕು, ಇಲ್ಲ ರೀ ನಮ್ಮ ಮನೆಯವ್ರು ಕೇಳ್ಬೇಕು, ಅವ್ರು ಕೇಳ್ಬೇಕು. ಸರಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ನೋಡ್ತಿದ್ವಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವತ್ತು ಹೊಸೂರಿಗೆ ಬಂದಿದ್ದೀನಿ ನಮ್ಮ ಸಿಸ್ಟರ್ ಮನೆಗೆ. ಅವರು ಒಂದು ನಾಯಿನ ಸಾಕಿದ್ದಾರೆ. ನಾಯಿ ಎಷ್ಟು ಬುದ್ಧಿ ಅಂತಂದರೆ ತುಂಬ ಮುದ್ದು, ತುಂಬ ಇಷ್ಟ ಅವರಿಗೆ. ಹೋದ ಜನ್ಮದಲ್ಲಿ ಅವ್ರಿಗೇನೋ ತುಂಬ ಪ್ರೀತಿ ಪಾತ್ರರಾದ ಏನೋ ಒಂದು ವ್ಯಕ್ತಿ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿ ಬಂದು ನಾಯಿ ರೂಪದಲ್ಲಿ ಅವ್ರ ಮನೇಲಿ ಅವ್ರ ಜೊತೆನೆ ತುಂಬಾನೇ ಕ್ಲೋಸ್ ಆಗಿ ಇದೆ. ಅವಳು ಎಲ್ಲಿರ್ತಾಳೋ ಅಲ್ಲೇ ಇರುತ್ತೆ ಅದು. ವರ್ಷ ಆಗೋಯ್ತು ಅಂದ್ರೆ ವರ್ಷಕ್ಕೊಂದ್ಸತಿ ರಿನ್ಯೂ ಮಾಡ್ಬೇಕು ನೋಡಿ. ಆ ರೀತಿ ಜೊತೆನಲ್ಲೇ ಇರುತ್ತೆ. ಹೋಗ್ತೀನಿ ನೋಡಿ. ಇಲ್ಲಿ ದಿನ ಹಾಲು ಅನ್ನ ಮಿಸ್ಸೇ ಇಲ್ಲ. ಏನೇ ಇದ್ರ ಹೆಸರು? ಜಿಮ್ಮಿನ ಜುಮ್ಮುನ ಅವ್ರ ಕರಿ ಜುಮ್ಮು ಅಂತೆ ನೋಡಿ. ಜಿಮ್ಮು ಅಂದ ತಕ್ಷಣ ಅಡ್ಗೆ ಮನೆ ಕಡೆ ತಿರುಗಿ ನೋಡ್ತಾ ಇದ್ದಾಳೆ. ಹುಡುಗನ ಹುಡುಗಿನ ನೋಡಿ. ದಿನ ಹಾಲು ಅನ್ನ ಮಿಸ್ ಇಲ್ಲ. ತುಂಬಾ ಬುದ್ಧಿ ಇರೋ ನಾಯಿ. ಹೋದ ಜನ್ಮದಲ್ಲಿ ಏನೋ ಇವ್ರಿಗೂ ಅದಕ್ಕೂ ಸಂಬಂಧ ಇತ್ತು ಅನ್ಸುತ್ತೆ. ಹೋದ ಜನ್ಮದಲ್ಲಿ ಮಗ ಹುಟ್ಟಿದ್ನಂತೆ. ಅದಕ್ಕೆ ಈ ಜನ್ಮದಲ್ಲಿ ಮಗ ಇದ್ದಾನೆ, ಮಕ್ಕಳಿದ್ದಾರೆ, ಆದ್ರೂ ನಾನು ಇರ್ತೀನಿ ಅಂತ ಬಂದ್ಬಿಟ್ಟಿದ್ದಾನೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಮನುಷ್ಯನಿಗಿಂತ ಪ್ರಾಣಿಗಳೇ. ಇನ್ನೊಂದು ಗೊತ್ತಾ, ಯಾವ್ದು ಯಾರ ಹತ್ರ ಏನಾದ್ರು ಲಿಂಕ್ ಇದ್ದೇನೆ ಯಾರು ಇರಲ್ಲ. ಈಗ ನನ್ನ ಗಂಡನ್ಗೆ ಯಾವ್ದೋ ಒಂದ್ ಜನದಲ್ಲಿ ಏನೋ ಒಂದ್ ಸ್ವಲ್ಪ ಲಿಂಕ್ ಇದ್ರೇನೆ ಈ ಜನದಲ್ಲಿ ನಾನು ಇವ್ರ ಜೊತೆ ಈಗ ಬದುಕಬೇಕು ಅನ್ನೋದು ಇರೋದ್ರಿಂದ ನಾನು ಈಗ ಬಂದಿರೋದು. ಸುಮ್ಮನೆ ಯಾರು ಬರಲ್ಲ. ಹಂಗೆ ಅಷ್ಟೇ. ಯಾವ್ದೋ ಜನದಲ್ಲಿ ಯಾವ್ದೋ ಒಂದ್ ಚಿಕ್ಕ ಋಣ ಇತ್ತೇನೋ ಅದ್ ನನ್ ಜೊತೆಗೆ ಇವಾಗ ಸೆಂಟ್ರಲ್ ಬಂದ್ ಜಾಯ್ನ್ ಆಗೋರೆ. ಹಂಗೆ ಸೆಂಟ್ರಲ್ ಬಂದ. ಇವಾಗ ಎಷ್ಟು ವರ್ಷ ಆಯ್ತು ಬಂದು? 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಮಕ್ಕಳಿಗಿಂತ ಜಾಸ್ತಿ ಇದನ್ನೇ ಲವ್ ಮಾಡ್ತಾಳೆ. ಅಂದ್ರೆ ಮಕ್ಕಳಿಗಿಂತ ಎತ್ತಿರೋ ಮಕ್ಕಳಿಗಿಂತ ಇದನ್ನ ಜಾಸ್ತಿ ಪ್ರೀತಿ ಮಾಡ್ತಾಳೆ. ಅವ್ರಗಳ ಟೆನ್ಷನ್ ಮರಿಬೇಕು ಅಂದ್ರೆ ಇವ್ರು ಇದ್ರೇನೆ ಒಂದ್ ಸ್ವಲ್ಪ ತಾದ್ರೂ ಮರ್ತು ಇವ್ರ ಜೊತೆ ಆಟ ಆಡ್ತೀವಿ ಅಂದ್ರೆ ಇವ್ರು ಇದ್ರೇನೆ ಆ ಟೆನ್ಷನ್ ಎಲ್ಲ ಮರೆಯಕ್ಕಾಗದು. ಇಲ್ಲಾಂದ್ರೆ ಅವ್ರ ಟೆನ್ಷನ್ ಅಲ್ಲೇ ಅರ್ಧ ಹೋಗ್ಬಿಡ್ಬೇಕು ನಾವು. ನಿಜ. ಇವಾಗಿನ ಕಾಲದ ಮಕ್ಕಳು ಕೆಲವರು ಟೆನ್ಷನ್ ಕೊಡ್ತಾರೆ, ಕೆಲವರು ಸಮಾಧಾನ ಕೊಡ್ತಾರೆ. ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳ ಜೀವನ ಕಷ್ಟ ನೋಡಿ. ಅವ್ರದ್ದು 2 ಶಾಪ್ ಇದೆ ನೋಡಿ. ಇದು ಹೊಸೂರು ಅವರಿರುವಂಥ ಏರಿಯಾ. 2 ಅಂಗಡಿ ಮನೆ. ಇದೊಂದು ಮತ್ತೆ ನೋಡಿ ಅಲ್ಲೊಂದಿದೆಯಲ್ಲ, 2 ಅಂಗಡಿ ಅವ್ರದ್ದೇನೆ. ಅವರು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ರು ಮುಂಚೆ. ಬಾಡಿಗೆಗಿದ್ದಂಥವ್ರನ್ನ ಖಾಲಿ ಮಾಡಿಸಿ ಇವಾಗ ಅವರೇ ಮಾಡ್ಕೊಂಡಿದ್ದಾರೆ. ಅದು ಒಂದು 10 ಇಯರ್ಸಿಂದ ಅವರೇ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಿ. ನಾನು ಕೃಷ್ಣ ಫ್ಲೋರ್ ಮಿಲ್ ಅಂತ ಒಂದು ಅಂಗಡಿ ನಡೆಸ್ಕೊತಾ ಇದ್ದೀನಿ. ಅದ್ರ ಬಗ್ಗೆ ನನ್ನ ಒಂದು ವ್ಯಾಪಾರದ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು. ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾರ ಈ ಮಾಯಾ ಪ್ರಪಂಚ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ಒಂದು ದೋಸೆ ಹಸಿದು ಮಿಷಿನ್, ದೋಸೆ ಹಿಟ್ಟು ರೆಡಿ ಮಾಡುವಂಥ ಮಿಷಿನ್ ಅದು. ಇದು ಪ್ರೀಮಿಯಂ ಇದೆ. ಇವಾಗ ಎಷ್ಟಿದೆ ಅದಕ್ಕೆ ರೇಟು? ಇದಕ್ಕೆ ಬಂದು 35ರಿಂದ 40 ಸಾವಿರ ರೂಪಾಯಿ ಇದೆ ಈಗಿನ ರೇಟ್. 35ರಿಂದ 40 ಸಾವಿರ ಇದೆ. ಮನೇಲಿ GST ಗೆ ರೋಡ್ ಟ್ಯಾಕ್ಸ್ ಅದು ಇದೆಲ್ಲ ಸೇರಿಸಿ ತಗೊಂತಾರೆ. ಮನೇಲಿರೋ ಹೆಣ್ಮಕ್ಳು ಮನೇಲಿ ಒಂದ್ ಚಿಕ್ಕದಾಗಿ ಏನಾದ್ರು ಒಂದು ಬಿಸ್ನೆಸ್ ತರ ಮಾಡ್ಕೋತೀವಿ ಅಂದ್ರೆ ಒಂದ್ ದಿನಕ್ಕೆ ಅಟ್ಲೀಸ್ಟ್ ಒಂದು 300 ರೂಪಾಯಿ ಆದ್ರೂ ಇದರಿಂದ ಮಾಡ್ಕೋಬಹುದು. ಧಾರಾಳವಾಗಿ ಚೆನ್ನಾಗಿ ಓಡೋ ಏರಿಯಾಗಳಾದ್ರೆ 500ರಿಂದ 600 ರೂಪಾಯಿ ಆರಾಮಾಗಿ ದೋಸೆ ಹಿಟ್ಟು ರುಬ್ಬಿ ಕೊಡೋದ್ರಿಂದ ನೋಡಿ ಅರ್ನಿಂಗ್ ಮಾಡ್ಬೋದು ಮನೆಯಲ್ಲೇನೆ. ಅದೇನು ಅಷ್ಟು ದೊಡ್ಡದಿದೆ ಮೋಟ್ರು? ಇದು ಬಂದು 2 ಮಿಷಿನ್ ಇಂದ ಸಬ್ಸೆಪರೇಟ್ ಮಾಡಿದ್ದು. ಸಿಂಗಲ್ ಪೀಸ್ ಅದೇನ್ ಮಿಷಿನ್? ಇದು ಅದೇನೆ. ನಾನು ಸಪೋಸ್ ಏನಾದ್ರು ಎಮರ್ಜೆನ್ಸಿಗೆ ಅಂತ ಇದನ್ನ ಇಟ್ಕೊಂಡಿದ್ದೀನಿ. ಏನೋ ಸಡನ್ ಓಡ್ತಾ ಇತ್ತು, ರನ್ನಿಂಗ್ ಅಲ್ಲಿ ರಿಪೇರಿ ಆಯ್ತು ಅಂತಂದ್ರೆ ಇದನ್ನ ನಾನು ತೊಳೆದು ಇದನ್ನ ಯೂಸ್ ಮಾಡ್ತೀನಿ. ಇದು ಇವ್ರದ್ದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಇವಾಗ 10 ಇಯರ್ಸ್ ಆಗ್ತಾ ಬಂತು. 13 ಇಯರ್ಸ್ ಆಯ್ತು. ಅಕಸ್ಮಾತ್ ಏನಾದ್ರು ಕೈ ಕೊಡ್ತು ಅಂದ್ರೆ ಆಲ್ಟರ್ನೇಟ್ ಒಂದು ಮಿಷಿನ್ ಅನ್ನ ಇಟ್ಕೊಂಡಿದ್ದಾರೆ ನೋಡಿ. ಅದು
ಅದನ್ನೇ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಇದು ಕಸ್ಟಮರ್ ಕಂಟಿನ್ಯೂಸ್ ಆಗಿ ಬರುವಂತ ಅಂಗಡಿ ಆಗಿರೋದ್ರಿಂದ ಒಂದಲ್ಲ ಇನ್ನೊಂದು ಮಿಷಿನ್ ರೆಡಿ ಇರಬೇಕು ಮಾಡ್ಕೊಡೋದಕ್ಕೆ, ಅದಕ್ಕೋಸ್ಕರ. HP ಸಿಂಗಲ್ 3 ಫೇಸ್ ಮಿಷಿನ್. ಇದು ಬಂದು ಹೆವಿ ಗ್ರೇವಿ ಮಿಷಿನ್. ಮೇನ್ ಗ್ರೇವಿ ಅಂತಂದ್ರೆ ಚಟ್ನಿಗೆ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಎಲ್ಲಾ ತರ ಮಸಾಲೆಗಳ ಐಟಮ್ಗಳನ್ನ ರುಬ್ಬೋದಕ್ಕೆ ಫಂಕ್ಷನ್ಸ್ ಗೆಲ್ಲ ಜಾಸ್ತಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರಲ್ಲ. ರೆಗ್ಯುಲರ್ ಹೋಟೆಲ್ ಅವರು, ಶುಂಠಿ ಬಿರಿಯಾನಿ ಅಂಗಡಿ ಅವರು ಈ ತರ ಮಸಾಲೆಗಳು ಯೂಸ್ ಮಾಡೋ ಹೋಟೆಲ್ಗಳಂತೂ ಕಮರ್ಷಿಯಲ್ಗೆಲ್ಲ ಇದು ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಕಮರ್ಷಿಯಲ್ಗೂ ಆಗುತ್ತೆ, ಮತ್ತೆ ಮದುವೆ ಫಂಕ್ಷನ್ಸ್ಗೆ ಎಲ್ಲದಕ್ಕೂ, ಅಥವಾ ಮನೆ ಹತ್ರ ಏನಾದ್ರು ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡ್ತಾ ಇದ್ದಾಗ ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಕ್ಕಿರುತ್ತಲ್ಲ, ಅವರೆಲ್ಲ ಈ ರೀತಿ ಈ ಮಿಷಿನ್ ಅಲ್ಲಿ ರುಬ್ಬಿಸ್ಕೊಂಡು ಹೋಗ್ತಾರೆ. ಒಂದೇ ಸತಿ ನೋಡ್ತಾ ಇರ್ಬೋದು, ಕಮರ್ಷಿಯಲ್ ಹೋಟೆಲ್ಗಳೆಲ್ಲ ಇಟ್ಟಿರ್ತಾರೆ. ಒಂದೇ ಸತಿಗೆ ಒಂದು 10 kg ಮಸಾಲೆ ರೆಡಿ ಮಾಡ್ತಾರೆ. ಅರ್ಧ ಗಂಟೆಗೆ ಒಂದು 10 kg 15 kg ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬುವಷ್ಟು ಕೆಪಾಸಿಟಿ ಇದೆ 5 HP. ಈಗ ಬಂದು ತ್ಯಾವ್ದಕ್ಕಿ ನಾವು ತಂಬಿಟ್ಟಿಗೆ ಮತ್ತೆ ಕಜ್ಜಾಯಕ್ಕೆಲ್ಲ ತ್ಯಾವ್ದಿಗೆ ಹಾಕೋತೀವಲ್ಲ ಅಕ್ಕಿ, ಹಬ್ಬಗಳಿಗೆ, ದೀಪಾವಳಿ ಹಬ್ಬಕ್ಕೆ, ನಮ್ಮ ಊರ ಹಬ್ಬಕ್ಕೆ ಎಲ್ಲ ಹಾಕೊಳ್ಳೋದು ಮಿಷಿನ್. ಇದು ಬಂದು ತ್ಯಾವ್ದಕ್ಕಿ, ಇದು ಪಲ್ವರೈಸರ್ ಅಂತಾರೆ. ಇದು ಪಲ್ವರೈಸರ್ ಮಿಷಿನ್. ಇದು 5 HP ಮಿನಿಮಮ್ ಮೋಟ್ರು. ಇದು ಅದಕ್ಕೆ ಮಾತ್ರ ಯೂಸ್ ಆಗೋದಿಲ್ಲ. ಇದು ನೋಡಿ, ಅದ್ರ ಪಕ್ಕದ ಅಂಗಡಿ ಇದು. ಇದರಲ್ಲಿ ಈ ರೀತಿ ರಾಗಿ ಕ್ಲೀನ್ ಮಾಡೋ ಮಿಷಿನ್. ಏನ್ ಮಿಷಿನ್ ಇದು? ರಾಗಿ ಕ್ಲೀನ್ ಮಾಡೋದೇ ಪ್ರೀಮಿಯಂ ಮಿಷಿನ್. ಇದನ್ನು ಕ್ಲೀನ್ ಮಾಡಿ ಬರೀ ಕ್ಲೀನಿಂಗ್ ಮಾತ್ರ ಪರ್ಪಸ್ ಇದು. ಕ್ಲೀನಿಂಗ್, ರಾಗಿ ಕ್ಲೀನಿಂಗ್ ಪರ್ಪಸ್ ಮಾತ್ರ ಇದೆ. ಇದಾಯ್ತು 13 ವರ್ಷದ ಮೇಲೆ ಆಯ್ತು. ಇದು ಅಷ್ಟೇ, 13 ವರ್ಷ ಆಯ್ತು. ರಾಗಿ ಮತ್ತೆ ಇದೆಲ್ಲ ಕ್ಲೀನಿಂಗ್ ಆಗುವಂತ ಮಿಷಿನ್ ಇದು. ನೋಡಿ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅಲ್ಲಿ ಹಾಕೋದಲ್ವಾ? ಆ ಬಾಕ್ಸ್ ಅಲ್ಲಿ ಹಾಕೋದು. ಅಲ್ಲಿಂದ ಬಂದು ಇಲ್ಲಿ ಜರಡೆ ಆಗಿ 3 ಸ್ಟೆಪ್ ಇರುತ್ತೆ. ಅಂದ್ರೆ ಇವಾಗ ಎಲ್ಲ ಕೈಯಲ್ಲೆಲ್ಲ ದೊಡ್ಡ ಮಣ್ಣು, ದಪ್ಪ ದಪ್ಪ ಕಲ್ಲಿರೋ ಮಣ್ಣು ಇಲ್ಲಿ ನಿಲ್ಲುತ್ತೆ. ಇದ್ರಲ್ಲಿ ಬರೀ 2ನೇ ಮೆಸಲ್ ಬಂದು ಬರೀ ಡಸ್ಟ್ ನಿಲ್ಲುತ್ತೆ. ಇದು 3ರಲ್ಲಿ ಬಂದು ಸಣ್ಣ ಮಣ್ಣು, ಸಣ್ಣ ಮಣ್ಣು ಅದೆಲ್ಲ ಇದ್ರಲ್ಲಿ ಇಳಿಯುತ್ತೆ. ಇದು ಬ್ಯಾಕ್ ಸೈಡ್ ಇದ್ ಕಡೆ ಹೋಗೋದಕ್ಕೆ ದಾರಿ ಇದೆ. ನೋಡಿ ಇಲ್ಲಿ ಕಲ್ಲು ಮಣ್ಣು ಎಲ್ಲ ಸಪರೇಟ್ ಆಗಕ್ಕೆ ಇದು ಒಂದು ಜಾಗ. ನೋಡಿ ಇಲ್ಲಿಂದ ಹಿಂಗ್ ಸೈಡ್ ಬಂದು ನೋಡಿ ಈ ಒಂದು ಪೋರ್ಷನ್ ಇಂದ ಕೆಳಗಡೆ ಬೀಳುತ್ತೆ. ಇದಕ್ಕೆ ಎಷ್ಟಿರ್ಬೋದು ರೇಟು? ಇದು ಬಂದು ನಾವು ಫಿಟ್ಟಿಂಗ್ ಬೋರ್ಡ್ ಸೇರಿಸಿ ಅವಾಗಲೇ 1.5 ಲಕ್ಷ ಆಯ್ತು. ಇದಕ್ಕಿಂತ ಚಿಕ್ಕ ಮಿಷಿನ್ ಇದೆ. ನಾವು ಏರಿಯಾ ನೋಡ್ಕೊಂಡು ಹಾಕೋಬೇಕಂದ್ರೆ ಇಲ್ಲ ಹಳ್ಳಿಗಳಲ್ಲಿ ದೊಡ್ಡ ಮಿಷಿನ್ ಪರ್ಪಸ್ ಆಗಿ ಯಾವಾಗ ರೆಗ್ಯುಲರ್ ಆಗಿ ಓಡುತ್ತೆ. ನಮ್ಗೆ ಪ್ಲಾನ್ ಇಲ್ದೇನೆ ಇದಕ್ಕಿಂತ ಚಿಕ್ಕ ಕೆಪಾಸಿಟಿ ಮಿಷಿನ್ ಇತ್ತು. ನಾವು ಹಾಕೋದ್ ಹಾಕತ್ತೀವಿ, ಯಾಕೆ ಇದು ಮಾಡ್ಬೇಕು ಅಂತ ದೊಡ್ಡದೇ ಹಾಕೊಂಡ್ವಿ. ಆದ್ರೆ ಇಲ್ಲಿನ ಏರಿಯಾಗೆ ಬಂದು ಚಿಕ್ಕದ ಹಾಕೊಂಡಿದ್ರೇನೆ ಸರಿ ಹೋಗ್ತಿತ್ತು. ರೀಸನ್ ಏನಂದ್ರೆ 4ರಿಂದ 5 kg 6 kg 10 kg ಒಳಗಡೆ ತಗೊಂಡ್ಬರೋದು. 5 kg ಇಂದ 6 kg 10 kg ಒಳಗಡೆ ನಾನು ಇಷ್ಟು ದೊಡ್ಡ ಹಾಕೊಂಡಿದ್ದು ಸ್ವಲ್ಪ ಜಾಸ್ತಿನೇ ಆಯ್ತು. ಹೌದು, ಇದು ನೋಡಿ ಪೂರ್ತಿ ಶಾಪ್ ಪೂರ್ತಿ ಕುತ್ಕೊಂಡ್ಬಿಟ್ಟಿದೆ. ಇಲ್ಲಿಂದ ಮುಂದೆಯಿಂದ ಹಿಡಿದು ಅಲ್ಲಿ ತನಕ ಫುಲ್ಲು ಕುತ್ಕೊಂಡ್ಬಿಟ್ಟಿದೆ. ಇದಕ್ಕಿಂತ ಸ್ವಲ್ಪ ಚಿಕ್ಕದ ಹಾಕೊಂಡಿದ್ರು ನಡೀತಿತ್ತು ಅಂತ ಹೇಳ್ತಾರೆ. ಸ್ಪೇಸ್ ಸ್ವಲ್ಪ ಮಿಕ್ಕಿತ್ತಲ್ಲ. ಸಾಂಬಾರ್ ಪುಡಿ, ಇದೆಲ್ಲ ಕಲ್ ಮಿಷಿನ್. ನಮ್ಮ ಈ ಕಡೆ ಹೊಸೂರಿಂದ ಈ ಕಡೆ ಎಲ್ಲ ಮಿಷಿನ್ಗಳು ಕಲ್ ಮಿಷಿನ್ಗಳು. ಕಲ್ಲಲ್ಲಿ ಗ್ರೈಂಡ್ ಮಾಡೋದಾ ಇದು? ಕಲ್ಲಲ್ಲೇನೆ, ಕಲ್ಲೇ ಇದು. ಮುಂಚೆ ಹಳೆ ಕಾಲದಲ್ಲಿ ಏನು ಕಲ್ಲಲ್ಲಿ ಹಾಕ್ಬಿಟ್ಟು ಹಿಂಗೆ ರುಬ್ತಾ ಇದ್ರಲ್ಲ ಫ್ರೆಂಡ್ಸ್, ಆತರ ಅದೇ ಮೆಥಡ್. ಆದ್ರೆ ಕರೆಂಟ್ ಇಂದು ನೋಡಿ, ಇದು ಕಲ್ಲಿಂದು. ಇದು ಬಂದು ಬರೀ ಸಾಂಬಾರ್ ಪುಡಿ, ಧನಿಯಾ, ಒಣಮೆಣಸಿನಕಾಯಿ ಇದೆಲ್ಲ ಇದು ಸಪರೇಟ್. ಇದು ಮಿಷಿನ್ ಇದು ಬರೀ ಕ್ಲೀನಿಂಗ್ ಮಾಡ್ತೀವಲ್ಲ ರಾಗಿ, ಅದನ್ನ ಹಾಕೋದಕ್ಕೆ ಸಪರೇಟ್. ಇಲ್ಲಿ ಕ್ಲೀನ್ ಮಾಡಿರುವಂತ ರಾಗಿಗೆ ಹಿಟ್ ಮಾಡುವಂತ ಮಿಷಿನ್ ಇದು ಸಪರೇಟ್ ಮಿಷಿನ್. ಇದು ಬಂದು ಗೋಧುವೆ, ಅಕ್ಕಿ, ಇದು ಸಪರೇಟ್. ಈಗ ಈ 2 ಮಿಷಿನ್ ಇಂದ ಅದು ಸ್ವಲ್ಪ ದೊಡ್ಡದು. ಕಾರಣ ಅಂದ್ರೆ ಅದ್ರಲ್ಲಿ ಗೋಧುವೆ, ಅಕ್ಕಿ 2 ಹಾಕೋತೀವಿ. ಇದು ರಾಗಿಗೆ ಅಂದ್ರೆ ಚಿಕ್ಕದು ನಾರ್ಮಲ್ ಆದ್ರೆ ಸಾಕು, ನಾರ್ಮಲ್ ಅದೇ ಹಾಕಿರೋದು. ಇದು 2 ಮಿಷಿನ್ ಅಂತ. ಇದು 1ರಷ್ಟು ಪಟ್ಟು ದೊಡ್ಡದು. ಇವಾಗ ಇದ್ರದ್ದು 13 ವರ್ಷಕ್ಕೆ ಮುಂಚೆ ಏನಾಗಿತ್ತು ರೇಟು? ಇದು 13 ಇಲ್ಲ, ನಾವು ಇದನ್ನೆಲ್ಲ 13 ವರ್ಷದಿಂದ ಹಾಕೊಂಡಿದ್ದು. ಇದು ಬಂದು ಒಂದು 6 ವರ್ಷ ಆಗಿರ್ಬೋದು ಅಷ್ಟೇ. ಎಷ್ಟು ಇದು ಹಾಕೊಂಡಿದ್ದೆ 50 ರೂಪಾಯಿ ಆಯ್ತಿಲ್ಲ ಮೋಟ್ರು. ಇದ್ರ ರೇಟ್ ಎಲ್ಲ ನಾವು ಹೋಲ್ಸೇಲ್ ಅಲ್ಲಿ ಒಂದೇ ಸೇರಿ ತಂದಿದ್ದು. ರಾಗಿ ಕ್ಲೀನ್ ಮಾಡೋದು, ಸಾಂಬಾರ್ ಪುಡಿಗೆ, ರಾಗಿ ಹಸಿಟ್ಟಿಗೆ ಇದೆಲ್ಲ ಒಂದಿರೋದ್ರಿಂದ 2 ಲಕ್ಷ ರೂಪಾಯಿ ಆಯ್ತು. ಇದು ಇಷ್ಟಕ್ಕೇನೆ ಎಲ್ಲ ಅಲ್ಲಿಂದ ತಂದು ಟ್ಯಾಕ್ಸ್ ಎಲ್ಲ ಸೇರಿಸಿ 3 ಇದಕ್ಕೂ ಸೇರಿಸಿ ಅದನ್ನ ಬಿಟ್ಟು. ನೋಡಿ, ಸಾಂಬಾರ್ ಪುಡಿದು ಮತ್ತೆ ಇದು ರಾಗಿ ಮಿಷಿನು ಮತ್ತೆ ರಾಗಿ ಕ್ಲೀನ್ ಮಾಡೋ ಮಿಷಿನು ಎಲ್ಲ ಸೇರಿಸಿ 2 ಲ್ಯಾಕ್ ಆಯ್ತಂತೆ. ಅದಾದ್ಮೇಲೆ ಇದನ್ನ ಹಾಕೊಂಡಿದ್ದಾರೆ, ಗೋಧಿ ಮತ್ತೆ ಅಕ್ಕಿಗೆ ಅಂತೇಳಿ ಸಪರೇಟ್ ಆಗಿ ಹಾಕಿದ್ದಾರೆ. ಯಾಕೆಂದ್ರೆ ಗೋಧಿ ಮತ್ತೆ ಅಕ್ಕಿ ಬಂದು ನಿಮ್ಗೆ ಕಲರ್ ಒಂದೇ ತರ ಇರುತ್ತೆ. ರಾಗಿಗೆ ಯೂಸ್ ಮಾಡಿರೋಂಥ ಮಿಷಿನ್ನ ಅಕ್ಕಿ ಮತ್ತೆ ಗೋಧಿಗೆ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಬಣ್ಣ ಚೇಂಜ್ ಆಗುತ್ತೆ ಅಂತೇಳಿ ಕೆಲವರು ಹಾಕಿಸ್ಕೊಳ್ಳಲ್ಲ. ಹಂಗಾಗಿ ಇದಕ್ಕೆ ಸಪರೇಟ್ ಆಗಿ ಇಟ್ಟಿದ್ದಾರೆ. ನೋಡಿ ಇದಕ್ಕೆ ಎಷ್ಟು ಮಿಷಿನ್ಗೆ? ಈ ಮಿಷಿನ್ ಬಂದು 50,000 ರೂಪಾಯಿ ಒಂದು ಮಿಷಿನ್ಗೆ. ಮುಂಚೆ ಎಲ್ಲ ರಾಗಿ ಮಿಷಿನ್ ಅಂತಂದ್ರೆ ದೊಡ್ಡದಿರ್ತಿತ್ತು. ನಾವೆಲ್ಲ ರಾಗಿ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಡ್ಬರೋಂಥ ಟೈಮಲ್ಲಿ. ಇವಾಗೆಲ್ಲ ಈ ಥರ ಚಿಕ್ಕದಾಗೆ ಮಾಡಿದ್ದಾರೆ. ಅದು ಜಾಗ ಸ್ವಲ್ಪ ಚಿಕ್ಕದಾಗಿರುವಂಥ ಜಾಗದಲ್ಲೂ ಕೂಡ ಹಾಕ್ಕೊಂಡು ಮಾಡ್ಬೋದು ಇದನ್ನ ಅಂತೇಳಿ ತೋರಿಸೋದಕ್ಕೆ.
ಮುಂಚೆ ಎಲ್ಲ ಆಲ್ಮೋಸ್ಟ್ 2 ಮಿಷಿನ್ ಸೇರ್ಸಿದ್ರೆ ಇನ್ನ ಫುಲ್ ಅಲ್ಲಿ ತನಕ ಬರ್ತಿತ್ತು ಒಂದು ಮಿಷಿನ್, ಲೆಂತ್ ಬರ್ತಿತ್ತು ಅದು ಮಿಷಿನ್. ಬೆಲ್ಟ್ ಬಂದು ಉದ್ದ ಬರ್ತಿತ್ತು ನೋಡಿ, ಮಿಷಿನ್ ಅಂತ ಇದು. ಆ ತರ ಬರ್ತಾ ಇತ್ತು ಮೋಸ್ಟ್ಲಿ. ಆಲ್ಮೋಸ್ಟ್ ಇವಾಗ ಇಲ್ಲಿ ರಾಗಿ ಕ್ಲೀನ್ ಮಾಡೋ ಮಿಷಿನ್ ಇಟ್ಟಿದಾರಲ್ಲ, ಇಷ್ಟು ಉದ್ದ ಬರ್ತಿತ್ತು ಅದು ಬೆಲ್ಟ್, ಇಷ್ಟು ದೊಡ್ಡದು ಬರ್ತಿತ್ತು. ಇವಾಗ ಇಷ್ಟೇ ಬರ್ತಿದ್ದು ಉದ್ದ, ಅದೇ ಲೆಂತ್ ಮಾತ್ರ ಬೆಲ್ಟ್ ಬಂದು ಬೆಲ್ಟ್ ಲೆಂತ್ ಬರೋದು ಆ ತರ ಬರ್ತಿತ್ತು. ಇವಾಗೆಲ್ಲ ಸ್ಪೇಸ್ ಫುಲ್ ಸ್ಮಾರ್ಟ್ ಆಗಿ ಸ್ವಲ್ಪ ಇನೋವೇಷನ್ ಮಾಡಿ ಈಗ ನೋಡಿ ಈ ರೀತಿ ಮಾಡಿದ್ದಾರೆ. ಈಗ ಚಿಕ್ಕದಾಗಿ ಪ್ಲೇಟ್ ಮಿಷಿನ್ಗೂ ಇದನ್ನ ಹಾಕೋದ್ರಲ್ಲೂ ವ್ಯತ್ಯಾಸ ಇದೆ. ಪ್ಲೇಟ್ ಮಿಷಿನ್ ಅಲ್ಲಿ ಬಂದು ಬೇಗ ಒಂಥರ ಸ್ಮೆಲ್ ಬರುತ್ತೆ, ಓಡ್ತಾ. ಹೌದು, ಜಾಸ್ತಿ ಬಿಸಿ ಬರುತ್ತೆ, ಮತ್ತೆ ಬಿಸಿ ಬಂದ್ಮೇಲೆ ತೇವಾಂಶ ಸ್ಟಾರ್ಟ್ ಆಗ್ಬಿಡುತ್ತೆ ಅದರಿಂದ. ಇದ್ರಲ್ಲಿ ಆತರ ಇಲ್ಲ. ಕಲ್ ಮಿಷಿನ್ ನಾವು ಕೈಯಲ್ಲಿ ಕುತ್ಕೊಂಡು ಹೆಂಗಸ್ರು ಆ ಕಾಲದಲ್ಲಿ ಹೆಂಗ್ ರುಬ್ತಾ ಇದ್ರು ಆತರ ಮೆಥಡ್ ಇರೋದ್ರಿಂದ ಬಿಸಿನೂ ಅಷ್ಟು ಆಗಲ್ಲ. ಹಸಿಟ್ಟು ನಾವ್ ಎಷ್ಟು ಹಾಕಿದ್ರು ಬಿಸಿ ಆಗಲ್ಲ. ಮತ್ತೆ ಆ ಬಿಸಿ ಬಿಸಿ ಆದಾಗ ಸ್ಮೆಲ್ ಒಂಥರ ಬರುತ್ತೆ, ಹಸಿಟ್ಟು ಆ ಸ್ಮೆಲ್ ಇರಲ್ಲ. ಮತ್ತೆ ಸಾಂಬಾರ್ ಪುಡಿ ಇದ್ರಲ್ಲೆಲ್ಲ ಕಲ್ಲಲ್ಲಿ ಅರಿಯೋದ್ರಿಂದ ರುಬ್ಬೋದ್ರಿಂದ ಏನ್ ಬೆನಿಫಿಟ್ ಅಂತಂದ್ರೆ ಕಲರ್ ಚೇಂಜ್ ಆಗಲ್ಲ. ಸಾಂಬಾರ್ ಪುಡಿ ಕಲರ್ ಚೇಂಜ್ ಆಗಲ್ಲ. ಈ ಪ್ಲೇಟ್ ಮಿಷಿನ್ ಅಲ್ಲಿ ಹಾಕಿದ್ರೆ ಬಿಸಿಗೆ ಏನಾಗುತ್ತೆ, ಆ ಮೆಣಸಿನಕಾಯಿ ಬಂದು ಒಣಮೆಣಸಿನಕಾಯಿ ಕಲರೇ ಚೇಂಜ್ ಆಗುತ್ತೆ. ತಿರುಗಿಸಿ 2ನೇ ಸತಿ ಹಾಕ್ಬೇಕಾದ್ರೆ ಮಿಷಿನ್ ಕಲರೇ ಪೌಡರ್ ಕಲರೇ ಚೇಂಜ್ ಆಗುತ್ತೆ. ಕಲ್ಲಲ್ಲಿ ರುಬ್ಬೋದ್ರಿಂದ ಆತರ ಕಲರ್ ಚೇಂಜ್ ಆಗಲ್ಲ. ಮತ್ತೆ ಈಗ ನೆನ್ನೆ ಹಾಕ್ಸಿ ಎಲ್ಲ ಓಡಿಸಿರೋ ಇದು ಅಕ್ಕಿ ಇಟ್ಟು ನೋಡಿ ಫ್ರೆಂಡ್ಸ್, ಈ ತರ ಹೋಟೆಲ್ ಅವರು ಮನೆಯವರು ಈ ರೀತಿ ಚೀಲ ತಂದಿಟ್ಟು ಹೋಗ್ತಾರೆ, ಬೀಸ್ಕೊಂಡು ಹೋಗ್ತಾರೆ. ಇದು ರಾಗಿ ಕ್ಲೀನಿಂಗ್ ಬಂದಿದೆ, ಸಾಯಂಕಾಲ ಹಾಕ್ಬೇಕು. ನೋಡಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು 5 ರಿಂದ 6 ಲಕ್ಷ ಬಂಡವಾಳ ಹಾಕ್ಕೊಂಡು ತಿಂಗಳಿಗೆ ಒಂದು ಮಿನಿಮಮ್ ಒಂದು 20 ರಿಂದ 30 ಸಾವಿರ ರೂಪಾಯಿ ಅರ್ನಿಂಗ್ ಮಾಡ್ತಾರೆ ಮನೇಲೆ ಕುತ್ಕೊಂಡು. ಇದು ಹೋಮ್ ಮೇಡ್ ದೋಸೆ ಹಿಟ್ಟು ಕೂಡ ಇವ್ರು ರೆಡಿ ಮಾಡ್ತಾರೆ. ಓಪನ್ ಮಾಡೋದು ನೋಡಿ, ಈ ರೀತಿ ಅಕ್ಕಿ ಉದ್ದಿನ ಬೇಳೆ ನಾವು ಮನೇಲಿ ಹೆಂಗೆ ನೆನೆಸಿ ರುಬ್ತೀವಿ ಅದೇ ಥರನೇ ನೆನೆಸಿಟ್ಟು, ಇದು ಒಂದು 10 kg ಇಲ್ಲ ಒಂದು 6-7 kg ಇರ್ಬೋದು. ತಿಂಗಳು ಅಷ್ಟಲ್ವಾ, ಅಂದ್ರೆ ದಿನ ಒಂದು 10 kg ಅಕ್ಕಿ ಎಲ್ಲ ಸೇರಿಸಿ ಒಂದು 10 kg ಆಗುವಷ್ಟು ನೆನೆಸಿ ರುಬ್ಬಿ ಅದನ್ನ ಪ್ಯಾಕೆಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾರೆ. ಅಂದ್ರೆ ಇವಾಗ ಆಫೀಸ್ಗೆ ಹೋಗುವಂಥವ್ರು ಕೆಲವರು ದೋಸೆ ಹಿಟ್ಟು ಬೇಕಾಗಿರುತ್ತೆ ಅಂಥವ್ರು ಬಂದು ತಗೊಂಡೋಗ್ತಾರೆ. ಮನೇಲಿ ಕುತ್ಕೊಂಡು ಏನಾದರೂ ಒಂದು ಮಾಡಬೇಕು, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಅದು ಪಿಕಪ್ ಅಂದರೆ ಟೈಮ್ ತಗೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹೊರಗಡೆ ಹೋಗಿ ಅನ್ನೋರಿಗೆ ಯಾವ ಥರ ಎಲ್ಲ ಅರ್ನಿಂಗ್ ಮಾಡ್ಕೋಬೋದು ಮನೇಲೆ ಕುತ್ಕೊಂಡು. ಜಾಗ ಇದ್ದಂಥವ್ರು ಎಲ್ಲರೂ ಮಾಡೋಕ್ಕಾಗಲ್ಲ ಇದನ್ನ, ಸ್ವಂತ ಮನೆ ಇರಬೇಕು. ಏನಾದರೂ ಈ ರೀತಿ ಬಾಡಿಗೆಗಳು ಕೊಟ್ಟರೆ ಅಂಗಡಿಗಳಿದ್ದರೆ ಸ್ವಂತವಾಗಿ ಮಾಡ್ಕೋಬೋದು. ಯಾವ ಥರ ಎಷ್ಟು ಸ್ಟಾರ್ಟಿಂಗ್ ಎಷ್ಟು ಬಂಡವಾಳ ಹಾಕ್ಬೇಕಾಗುತ್ತೆ? ನಾವು ಯಾವುದೇ ಥರ ಕೆಲಸ ಮಾಡ್ತೀವಿ ಅಂತಂದ್ರೂ ಫಸ್ಟ್ ನಮ್ಮ ಕೈಯಲ್ಲಿ ಬಂಡವಾಳಗಳನ್ನ ನೋಡ್ಕೋಬೇಕು. ಅದ್ರ ತಕ್ಕನಂಗೆ ನಮ್ಗೆ ಆ ಸಿಚುವೇಶನ್ ಮನೆಗಳಲ್ಲಿ ಸ್ವಲ್ಪ ಸ್ವಂತ ಮನೆಗಳಾದ್ರೆ ಜಾಗ ಇದೆ, ನಾವು ಈ ಸುಮ್ಮನೆ ಖಾಲಿ ಇಟ್ಟಿದ್ದೀವಿ, ಇದರಿಂದ ಏನಾದ್ರು ಒಂದು ಯೂಸ್ ಮಾಡ್ಕೋಬಹುದು ಅನ್ನೋಂಗಿದ್ರೆ ಮಾಡ್ಕೋಬಹುದು. ಈ ತರ ಬಿಸ್ನೆಸ್ ಹಾಕೋಬಹುದು. ಹೆಂಗಸ್ರು ಮನೇಲಿ ಇದ್ದು ಕೆಲಸನೂ ಆಗುತ್ತೆ, ಪ್ಲಸ್ ನಮ್ಮ ದಿನಕ್ಕೆ ನಮ್ಮ ಕೈ ಖರ್ಚಿಗಾದ್ರೂ ನಾವು ಸಂಪಾದನೆ ಮಾಡ್ಕೊಳಂಗಾಗುತ್ತೆ. ನೋಡಿ ಫ್ರೆಂಡ್ಸ್, ಯಾರಾದರೂ ಮನೇಲೆ ಕೂತು ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೋಬೋದು ಅಂತಂದರೆ ಅದರಲ್ಲಿ ಈ ಒಂದು ರಾಗಿ ಮಿಷಿನ್ ಕೆಲಸ ಕೂಡ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೆಸ್ಕೋಬೋದು. ಇವರು ಕೂಡ ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಒಂದೇ ಒಂದು ಮಿಷಿನ್ ಹಾಕಿದ್ದು, ದೋಸೆ ಹಸಿಟ್ಟು ರುಬ್ಬೋ ಅಂಥದ್ದು ಮಾತ್ರ ಹಾಕಿದ್ದು. ಆಮೇಲೆ ಒಂದೊಂದೇ ಆ್ಯಡ್ ಮಾಡ್ತಾ ಹೋದರು. ಇವತ್ತಿಗೆ ಇವ್ರದ್ದು ಒಂದು ಬಂಡವಾಳನೇ ಸುಮಾರು ಅಂದರೆ ಇವಾಗ ಇವ್ರಿಗೆ ಮಿಷಿನ್ಗೆ ಹಾಕಿರುವಂಥ ಒಂದು ಬಂಡವಾಳ ಬಂದು ಒಂದು 5 ರಿಂದ 6 ಲಕ್ಷ ಇದೆ ಅಲ್ವಾ? 5 ರಿಂದ 6 ಲಕ್ಷ ಇದೆ ಎಲ್ಲ ಇವಾಗಿನ ಒಂದು ಪ್ರೈಸ್ ನೋಡಕ್ ಹೋದ್ರೆ. 5 ರಿಂದ 6 ಲಕ್ಷ ಬಂಡವಾಳ ಅಂದ್ರೆ ಸಣ್ಣದಾಗಿ ನಾವು ಹಾಕೋದು ದೊಡ್ಡದಲ್ಲ. ಅದ್ರ ಮಿಷಿನ್ ಬಂದು ಸರ್ವಿಸ್ ಬಗ್ಗೆ ಸ್ವಲ್ಪ ಆದ್ರೂ ನಾಲೆಜ್ ಇರ್ಬೇಕು. ಒಂದು ನಾಲೆಜ್ ಅಂತಂದ್ರೆ ನಾವ್ ಹಾಕೋಬೇಕಾದ್ರೆ ನಮ್ಗೆ ನಾಲೆಜ್ ಇರ್ಲಿಲ್ಲ ಶುದ್ಧವಾಗಿ. ಏನಂದ್ರೆ ಮನೇಲಿರೋ ಗಂಡಸರು ಬಂದು ಅದು ಸ್ವಲ್ಪ ಸಪೋರ್ಟ್ ಮಾಡಿದಕ್ಕೆ ಅದನ್ನ ನಾವು ಬೇರೆಯವ್ರನ್ನ ಕರ್ಸಿ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಮಿನಿಮಮ್ 1 ತಿಂಗಳಿಂದ 3 ತಿಂಗಳೊಳಗಡೆ ಒಂದ್ಸತಿ ಒಂದು ಸರ್ವಿಸ್ ಬಂದೇ ಬರುತ್ತೆ. ನಾವು ರೆಗ್ಯುಲರ್ ಆಗಿ ಓಡಿಸೋದ್ರಿಂದ 3 ತಿಂಗಳಿಗೆ ಒಂದ್ಸತಿ ಆದ್ರೂ ಸರ್ವಿಸ್ ಮಾಡಿಸ್ಲೇಬೇಕು. ನಾವು ಬೇರೆಯವ್ರನ್ನ ಕರೆದು ಸರ್ವಿಸ್ ಕೊಟ್ಟು ಸರ್ವಿಸ್ ಚಾರ್ಜು, ಅದ್ರಲ್ಲಿ ಏನಾದ್ರು ಮೆಟೀರಿಯಲ್ ಏನಾರ ಸ್ಪಾಟ್ಸ್ ಹೋಗಿತ್ತು ಅಂದ್ರೆ ಅದಕ್ಕೆ ಸಪ್ರೇಟ್ ಅಮೌಂಟು, ಕರೆಂಟ್ ಬಿಲ್ಲು ಇದೆಲ್ಲ ನಾವು ಲೆಕ್ಕ ಹಾಕಕ್ ನೋಡಿದ್ರೆ ಏನೋ ಸ್ವಂತ ಇದ್ದವರಾದ್ರೆ ಇದನ್ನ ಮಾಡ್ಬೋದು. ಬಾಡಿಗೆ ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ. ಅಂದ್ರೆ ಸ್ವಂತ ಮನೆ ಸ್ವಂತ ಅಂಗಡಿ ಇದ್ದಂತವ್ರು ಮಾಡ್ಕೊಂಡ್ರೆ ಸ್ವಲ್ಪ ಖಾಲಿ ಅಂಗಡಿ ಇಟ್ಕೊಂಡು ಕಟ್ಬಿಟ್ಟು ಸುಮ್ಮನೆ ಇರೋನಾಗ್ಲಿ, ಇಲ್ಲ ಸ್ವಲ್ಪ ಸ್ಪೇಸ್ ಇದೆ ನಾವ್ ಈ ಜಾಗದಲ್ಲಿ ಮಾಡ್ಕೋಬಹುದು ಅಂತ ಒಂದು ಏನಾರ ಇದೆ ಅಂದ್ರೆ ಮಾಡ್ಕೋಬಹುದು. ಮೈನ್ ಸರ್ವಿಸ್ ಬಂದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಕೆಲ್ಸಕ್ಕೆ ಕೈ ಇಡ್ಬೇಕು. ನಾವ್ ಈ ಅಂಗಡಿ ಇಡ್ಬೇಕಾದ್ರೆ ಸುಮಾರು ಜಾಗದಲ್ಲಿ ನಮ್ಮ ಯಜಮಾನ್ರ ಜೊತೆ ಫಸ್ಟ್ ರೌಂಡ್ ಹಾಕದೆ, ಹೊಸು ಫುಲ್ಲು ರೌಂಡ್ ಹಾಕದೆ. ಅವಾಗ ನನ್ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲೊಬ್ರು ಶೆಟ್ಟಿ ಅವರು ಒಂದಪ್ಪ ಚಿಲ್ಲರೆ ಅಂಗಡಿನಲ್ಲಿ ದೋಸೆ ಅಂಗಡಿ ಇಟ್ಕೊಂಡು ಮಿಷಿನ್ ಇಟ್ಕೊಂಡು ಓಡಿಸ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಒಂದ್ ರೌಂಡ್ ಹಾಕಿದ್ವಿ, ಎಲ್ಲಾ ಕಡೆ ನೋಡಿದ್ವಿ, ವಿಚಾರಿಸಿದ್ವಿ. ಅವ್ರ ಅಂಗಡಿಗೆ ಹೋದ್ವಿ. ನಾನು ನಮ್ಮ ಯಜಮಾನ್ ಗಾಡಿ ನಿಲ್ಸ್ಬಿಟ್ಟು ನೋಡಿ ದೋಸೆ ಸಿಟ್ಟಿಗೆ ಯಾರೋ ಬಂದ್ರು ಅನ್ಸುತ್ತೆ. ದೋಸೆ ಸಿಟ್ಟಿಗೆನೆ ಅವರ ಅಣ್ಣನ ಮಗಳು, ಬಾವನ್ ಮಗಳು ಪಪ್ಪಾಯ ತಂದು ಕೊಟ್ಟಿದ್ದಾರೆ ತಿನ್ನು ಅಂತ.
ಒಂದು ರೌಂಡ್ ಹಾಕೊಂಡು ಹೊಸೂರೆಲ್ಲ ಅವಾಗೆಲ್ಲ ಇವ್ರ ಕೆಲ್ಸದಿಂದ ಬಂದಿದ ತಕ್ಷಣ ನಾನು ಕರ್ಕೊಂಡು ಹೋಗೋದು. ನಂಗೆ ಹಾಕ್ಬೇಕು ಅಂತ ಮೈಂಡ್ ಬಂದ್ಬಿಟ್ಟಿತ್ತು, ಮಿಷಿನ್ ಹೆಂಗಿದ್ರು ಹಾಕ್ಬೇಕು ಅಂತ. ಹಾಕ್ಬೇಕಾದ್ರೆ ಏನ್ ಬೇಕಾಗಿತ್ತು, ಫಸ್ಟ್ ನಮ್ಮ ಅಕ್ಕನ ಕರ್ಕೊಂಡು ಹೋದ್ವಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಾರು ಬಾಡಿಗೆ ತಗೊಂಡೋಗಿ ಹಾಕ್ಬಿಟ್ಟು, ಈಗ ವಿಡಿಯೋ ತೆಗಿತಾ ಇದಾರಲ್ಲ ಅವರೇನೆ, ಯಾರು ಅಲ್ಲ, ಅವ್ರ ಜೊತೆ ಹೋಗಿ ಎಲ್ಲ ಅವಿನ್ಯೂ ರೋಡ್ ಫುಲ್ಲು ಒಂದ್ ರೌಂಡ್ ಹಾಕಿದ್ವಿ ಸಾಯಂಕಾಲದ ಗಂಟ. ನಮ್ಗೆ ಯಾವ್ದು ಸೆಟ್ಟೇ ಆಗ್ಲಿಲ್ಲ. ಸರಿ ಅಂತ ವಾಪಸ್ ಬಂದ್ರು. ಆಗ್ಲೂ ನನ್ಗೆ ಮನ್ಸು ಕೇಳಲಿಲ್ಲ. ನಡಿ ಅಂತ ಅಂದ್ಬಿಟ್ಟು ಹೊಸೂರೆಲ್ಲ ಒಂದ್ ರೌಂಡ್ ಹಾಕೋಣ, ಎಲ್ಲೆಲ್ಲಿ ಮಿಷಿನ್ ಇಟ್ಟಿದಾರೋ ಎಲ್ಲ ವಿಚಾರಿಸ್ಕೊಬರೋಣ, ಎಲ್ಲಿ ತೆಗೆದೋರು. ಸ್ವಲ್ಪ ಜನ ಧಾರಾಳದ ಮನಸ್ಸಿಂದ ಹೇಳೋರು, ಈ ತರ ಹಾಕೊಂಡ್ರೆ ಹಿಂಗಿರುತ್ತೆ, ಹಿಂಗ್ ಮಾಡ್ಬೇಕು, ಈ ತರ ಇರುತ್ತೆ, ಇಷ್ಟು ಕಷ್ಟ ಇದೆ ಇದರಲ್ಲಿ, ಇಷ್ಟು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳೋರು. ಸ್ವಲ್ಪ ಜನ ನೋಡಿದ ತಕ್ಷಣ ಇವರೆಲ್ಲಿ ಇಟ್ಬಿಡ್ತಾರೋ ಆತರ ಮಕ್ಕಾರ್ವಾಸಿ ಜನಗಳೆಲ್ಲ ಹೇಳ್ತಿರ್ಲಿಲ್ಲ. ಯಾಕ್ರಿ ಏನ್ರಿ ಅದು ಗೊತ್ತಿಲ್ಲ, ನಮ್ಮ ಯಜಮಾನ್ ಕೇಳ್ಬೇಕು, ಇಲ್ಲ ರೀ ನಮ್ಮ ಮನೆಯವ್ರು ಕೇಳ್ಬೇಕು, ಅವ್ರು ಕೇಳ್ಬೇಕು. ಸರಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ನೋಡ್ತಿದ್ವಿ. ಇನ್ನೊಬ್ರು ಇಲ್ಲಿ ನಮ್ಮ ಬೀದಿಯಿಂದ ಆ ಕಡೆ ಒಬ್ರು ಶೆಟ್ಟಿ ಅವ್ರು ಇಟ್ಟಿದ್ರು, ಚಿಲ್ಲರೆ ಅಂಗಡಿ ಒಳಗಡೆನೆ ಒಂದೇ ಒಂದು ಚಿಕ್ಕ ಮಿಷಿನ್ ಇಟ್ಟಿದ್ರು, ಚೆನ್ನಾಗಿ ರನ್ ಆಗ್ತಿತ್ತು. ಚಿಲ್ಲರೆ ಅಂಗಡಿನೂ ಓಡಿಸ್ತಿದ್ರು, ಪ್ಲಸ್ ಇದು ದೋಸೆ ಸಿಟ್ಟು ಹಾಕೊಡ್ತಿದ್ರು. ಅಯ್ಯಪ್ಪ ಹೋದ್ವಿ, ಗಾಡಿ ನಿಲ್ಸಿದ್ವಿ, ಕೇಳಿದೆ ನಾನು ಎಲ್ಲಿ ತೆಗೆದ್ರಿ ಏನು ಅಂತಂದೆ. ಅಯ್ಯಪ್ಪ ಅವತ್ತು ಬ್ಯುಸಿ ಆದ್ರೆ, ಒಂದ್ ಕಡೆ ಚಿಲ್ಲರೆ ಅಂಗಡಿ ವ್ಯಾಪಾರ ನಡೀತಾ ಇದೆ, ಒಂದ್ ಕಡೆ ಮಿಷಿನ್ ಓಡ್ತಾ ಇದೆ. ಸರಿ ಎಲ್ಲ ಆಗ ಗಂಟ ವೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದು. ಆಮೇಲೆ ಕೇಳಿದೆ. ನನಗೆ ಏನಂದ್ರೆ ಕ್ಯೂರಿಯಾಸಿಟಿ, ಅವ್ರ ಪಕ್ಕದಲ್ಲಿ ಒಂದು ಮಿಷಿನ್ ಓಡ್ತಿತ್ತು, ಒಂದು ಮಿಷಿನ್ ಸುಮ್ಮನೆ ಇಕ್ಕಿದಂಗಿದ್ದು, ಅದು ಬೆಸ್ಟ್ ಆಗೋಗಿತ್ತೆ ಆ ಮಿಷಿನ್ ಎಲ್ಲ. ನನಗೆ ಟಕ್ಕಂತ ಮೈಂಡಿಗೆ ಏನ್ ಬಂತಂದ್ರೆ, ಆ ಮಿಷಿನ್ ಕೊಡ್ತೀರಾ ಅಂತ ಕೇಳ್ಬಿಟ್ಟೆ. ವಿಚಾರ್ಸಕ್ ಹೋಗಿದ್ದು. ಸರಿ ಎಲ್ಲ ಮಾತಾಡೈತೆ, ಆ ಮಿಷಿನ್ ಕೊಡ್ತೀರಾ ಅಂದ್ರೆ, ಏನಮ್ಮ ವಿಚಾರ್ಸಕ್ಕೆ ಅಂತ ಬಂದು ಮಿಷಿನ್ ಕೇಳ್ತಾ ಇದೀಯಾ, ನೀನ್ ಕೊಟ್ಬಿಟ್ಟು ನೀನ್ ಸಾಯ್ಗಂಟ ನನ್ಗೂಟ ಆಗ್ತೀಯಾ ಅಂತ ಜಗಳಕ್ಕೆ ಬಿದ್ದೋದ. ಅಯ್ಯಪ್ಪ ಅಯ್ಯೋ, ನಾನು ಸುಮ್ಮನೆ ಕೇಳ್ದೆ, ಅದು ಯಾಕೋ ಯೂಸ್ ಮಾಡ್ದಂಗೆ ಹಂಗೆ ಇಟ್ಟಿದ್ದೀರಲ್ಲ, ಅದಕ್ಕೆ ಕೊಡೋ ಏನಾರ ಮೈಂಡ್ ಸೆಟ್ ಇದೆಯೇನೋ ಅಂತ ಕೇಳಿದೆ. ಅಂದೆ ಅಲ್ಲ ಅಮ್ಮ ಕೊಟ್ಬಿಟ್ಟು ನಾನೇನು ಮಾಡಲಿ ಅಂತ ಅಂದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಬಂದಾದ್ಮೇಲೆ ಎಲ್ಲ ರೆಡಿ ಆಯಿತು. ನಮ್ಮ ಅಂಗಡಿ ಸ್ವಲ್ಪ ಒಂದು ಖಾಲಿ ಇತ್ತು, ಬಾಡಿಗೆ ಬಿಡಬೇಕಾಗಿತ್ತು, ಎಲ್ಲ ರೆಡಿ ಮಾಡಿದ್ವಿ. ಸಂಪು ರೆಡಿ ಮಾಡಿದ್ವಿ ಅಂಗಡಿ ಒಳಗಡೆ. ಸರಿ ಬಾಡಿಗೆ ಬಿಡಬೇಕು, ಇನ್ನೇನೆಲ್ಲ ಆಯಿತು, ಮೋಲ್ಡ್ ಆಯಿತು, ಎಲ್ಲ ಸಂಪು ರೆಡಿ ಆಯಿತು, ಪೇಂಟಿಂಗ್ ಆಯಿತು, ಅಂಗಡಿ ಎಲ್ಲ ಆಯಿತು. ನಾನು ಸುಮ್ಮನೆ ಅಲ್ಲಿ ಪೇಂಟ್ ಮಾಡ್ಬೇಕಾದ್ರೆ ಆಚೆ ನಿಂತಿದ್ದೆ. ನಾನು ಯಜಮಾನ್ ಕೇಳಿದೆ, ಇಲ್ಲ ನಾವೇ ಹಾಕೊಳ್ಳೋಣ, ಬಾಡಿಗೆ ಬಿಡೋದು ಬೇಡ ಅಂತಂದೆ. ಏನು ಮಾಡ್ತೀಯಾ ಅಂತಂದರು. ಈ ಥರ ಹಾಕೊಳ್ಳೋಣ. ಅದಾದಮೇಲೆ ನಾವೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದಮೇಲೆ ನಮ್ಮ ಭಾವನಿಗೆ ಹೇಳಿ ಫಸ್ಟ್ ಅವರೇ ನನ್ನ ಮಿಷಿನ್ ಕೊಡಿಸಿದವ್ರೆ. ಅವ್ರ ಕೈಯಿಂದ ಕಾಸು ಹಾಕಿ ತೊಗೊಂಡು ಬಂದು ನನಗೆ ಇಟ್ಟಿದ್ರು ನಮ್ಮ ಅವನ ಮನೇಲಿ. ಅವ್ರ ಹತ್ರ ಹೋಗಿ ನಾವು ಕಾಸು ಕೊಟ್ಬಿಟ್ಟು ಆ ಮಿಷಿನ್ ಎತ್ಕೊಂಡು ಬಂದ್ವಿ ಮನೆಗೆ. ಬಂದು ಯಾವತ್ತು ಇಟ್ಟಿದ್ದು ನಾವು, ಸೋಮವಾರ ಗುರುವಾರನೋ ಸರಿ ಜ್ಞಾಪಕ ಇಲ್ಲ. 13 ವರ್ಷ ಆಗೋಯ್ತು. 2012ರಲ್ಲಿ 11/12 ಇಟ್ಟಿದ್ದು ಆಗೋಯ್ತು. ಅವತ್ತು ನಾನು ದಿಡಕ್ಕಂತ ಎಲ್ಲ ಫಿಟ್ಟಿಂಗ್ ಮಾಡಿಸಿ ಒಬ್ರು ಎಲೆಕ್ಟ್ರಿಷಿಯನ್ ಕರೆದು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಮಿಷಿನ್ ಬಗ್ಗೆ ನಮ್ಗೆ ಏನು ಝೀರೋ, ಏನು ಗೊತ್ತಿಲ್ಲದೆ ಇರೋ ಸಿಚುವೇಶನಲ್ಲಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಮಿಷಿನ್ ಇಟ್ಟು ಪೂಜೆ ಮಾಡಿಬಿಟ್ಟೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು. ದೊಡ್ಡವನು ಬಂದು ಒಂದು 4ನೇ ಕ್ಲಾಸಲ್ಲಿ ಹೋಗಿದ್ದ, ಚಿಕ್ಕವನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದ. ಆಗಲೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ಮಾಡಿದೋಳು ಇದುವರೆಗೂ ದುಡಿತಾ ಇದ್ದೀನಿ. ಯಾರ ಕೈಲಿ ಯಾರು ಇದರಿಂದ ನಾನು ಡಿಪೆಂಡ್ ಇಲ್ಲ. ನನ್ನ ಕಾಸಿಗೆ ನನ್ನ ಖರ್ಚಿಗೆ ನನ್ನ ಗಂಡನೂ ಕೇಳಲ್ಲ. ನಾನು ಮನೆ ಮೇಂಟೈನಿಂದ ಹಿಡಿದು ನನ್ನ ಏನು ಮನೇಲಿ ಏನೇನು ಯಾವ ಥರ ನಾವು ಸಾಲಗಳಿದೆಯೋ, ಲೋನ್ಗಳಿದೆಯೋ ಎಲ್ಲ ಒಂದು ನಾನೇ ನೋಡ್ಕೋತೀನಿ ಹೊರತು ನಮ್ಮ ಯಜಮಾನ್ರಿಂದ ನಾನು ಯಾವಾಗ ನಾನು ಅಂಗಡಿ ಇಟ್ಟು ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ಇವತ್ತುವರೆಗೂ ಅವ್ರ ಕಾಸಿಗೆ ನಾನು ಡಿಪೆಂಡ್ ಇಲ್ಲ. ಅವ್ರ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೂ ನಾನು ಕೊಟ್ಟರು ಸರಿ, ಕೊಡಲಿಲ್ಲ ಅನ್ಸರಿ, ರನ್ ಮಾಡ್ಕೊಳ್ಳೋ ಹೋಗೋಷ್ಟು ಕೆಪಾಸಿಟಿ ನನಗಿದೆ. ಅದನ್ನು ಮಾತ್ರ ನಾನು ಇದು ಮಾಡ್ಕೊಂಡಿಲ್ಲ. ಆ ವಿಷಯದಲ್ಲಿ ಮಾತ್ರ ಇದುವರೆಗೂ ನಾನು ಯಾರ ಹತ್ರನೂ ಕೈ ನೀಡೋದಾಗಲಿ, ನನಗಿಲ್ಲ ಅಂತ ಕೇಳಿದೆ ಆಗಲಿ, ಸಪೋಸ್ ನನ್ನ ಹತ್ರ ಕೇಳಿಸ್ಕೊತಾರೆ ಹೊರತು ನಾನು ಯಾರ ಹತ್ರನೂ ಇದುವರೆಗೂ ಯಾರ ಮೇಲೂ ಡಿಪೆಂಡ್ ಇಲ್ಲ. ಅದೊಂದು ನೆಮ್ಮದಿ ಇದೆ. ಕಷ್ಟ ಬಿದ್ದರೂ ನಮ್ಮ ಕಾಸನ್ನು ನಾವು ತಿಂತೀವಲ್ಲ ಅನ್ನೋದು. ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾರ ಈ ಮಾಯಾ ಪ್ರಪಂಚ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಒಂಚೂರು ಇಷ್ಟ ಆಗಿತ್ತು ಅಂತಂದ್ರೆ ಏನು ಮಾಡಬೇಕು, ಪ್ಲೀಸ್ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ